ಹಾಯ್ ಹಲೋ ನಮಸ್ಕಾರ ಗೆಳೆಯರಿ. ನಾವಿವತ್ತು ಹೋಗ್ತಾ ಇದ್ದೀವಿ ಕಾತರಾಜ್ ಝೂಗೆ. ಈ ಬಗ್ಗೆ ಈ ಝೂ ಹೆಸರು ರಾಜೀವ್ ಗಾಂಧಿ ಜಿಯೋಲಾಜಿಕಲ್ ಪಾರ್ಕ್ ಅಂತ. ಸೊ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ವಿಷಯಗಳೆಲ್ಲ ಹೇಳ್ತೀನಿ. ಸೊ ಇಲ್ಲಿಂದ ಸುಮಾರು 18 ಕಿಲೋಮೀಟರ್ ತೋರಿಸ್ತಾ ಇದೆ, 45 ನಿಮಿಷ ಟೈಮಿಂಗು. ನನಗೆ ಗೊತ್ತಿತ್ತು ಒಂದು ಹಾಫ್ ಆನ್ ಅವರಲ್ಲಿ ಹೋಗ್ಬೋದು, ಯಾಕಂದರೆ ಟ್ರಾಫಿಕ್ ಮೇಲೆ ಡಿಪೆಂಡು. ಮ್ಯಾಕ್ಸಿಮಮ್ ಇವತ್ತು ರಜೆ ಇರೋ ಕಾರಣಕ್ಕೆ ಟ್ರಾಫಿಕ್ ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಈಗ ಟೈಮ್ ಆಗ್ತಿದೆ 11:14. ಐ ಗೆಸ್ ಎಲ್ಲೂ ಟ್ರಾಫಿಕ್ ಇದ್ದಂಗಿಲ್ಲ. ಇದು ಬಂದ್ಬಿಟ್ಟು ಮುಂಡುವ ಬ್ರಿಡ್ಜ್ ಅಂತ. ಇಲ್ಲಾಂದರೆ ನಾವು ಸ್ಟ್ರೈಟಾಗಿ ಹೋಗ್ಬೋದು, ಬಟ್ ನಾವು ಸ್ಟ್ರೈಟಾಗೆ ಹೋಗೋಣ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತೆ. ಅಣ್ಣ ಸ್ವಿಗ್ಗಿ ಟೀ ಶರ್ಟು, ಝೊಮ್ಯಾಟೊ ಹೆಲ್ಮೆಟು. ಒಂದೊಂಥರ ಸಿಗ್ನಲ್ ಕೊಡ್ತಾವ್ರೆ ಬ್ರೋ. ನನಗೆ ಗೊತ್ತಿತ್ತು ಪುಣೆ ಒಳಗಡೆ ಅತಿ ದೊಡ್ಡ ಮಾಲ್ ಅಂದರೆ ಅದೇ. ಸೊ ಇದು ಬಂದ್ಬಿಟ್ಟು ಮಗರ್ಪಟ್ಟ. ನನ್ನ 3ನೇ ಕಂಪನಿ ಇದ್ರ ಒಳಗಡೆನೇ ಇದೆ, ಮಗರ್ಪಟ್ಟ ಒಳಗಡೆ. ಸುಮಾರು 1.5 ವರ್ಷ ಅಲ್ಲೇ ಕೆಲಸ ಮಾಡಿದ್ದು ಸರ್ವಿಸಸ್ ಅಂತೇಳಿ. ಅಲ್ಲಿಂದಲೇ ನಾನು ಫಿನಾನ್ಸಿಗೆ ಬಂದಿದ್ದು. ಸೊ ಅದಕ್ಕೆ ಮುಂಚೆ ವಾಯ್ಸಲ್ಲಿದ್ದೆ, ಕಸ್ಟಮರ್ ಸೇಲ್ಸಲ್ಲಿ. ಸೇಲ್ಸ್ ಮುಗಿಸ್ಕೊಂಡು 2 ವರ್ಷ ಸೇಲ್ಸಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ಈ ಮಗರ್ಪಟ್ಟಾಗೆ ಶಿಫ್ಟ್ ಆದ. ಸೊ ಇದು ಹಡಪ್ಸರ್ ಫ್ಲೈಓವರ್ ಇದು. ಸೊ ಈ ಕಡೆಯಿಂದ ಲೆಫ್ಟ್ ತಗೊಂಡು ಹೋದರೆ ಸೊ ಕರ್ನಾಟಕ ಹೈವೇ ಬ್ಯಾಂಗ್ಳೂರು, ಆಮೇಲೆ ಸೋಲಾಪುರ ಬರುತ್ತೆ. ಇದು ಸೋಲಾಪುರ ಹೈವೇ. ಸೊ ಸೋಲಾಪುರಿಂದ ನೀವು ಎಲ್ಲಿಗಾದರೂ ಹೋಗ್ಬೋದು. ಸೊ ನಾವೀಗ ಹೋಗ್ಬೇಕಾಗಿರೋದು ರೈಟ್ ಸೈಡ್ಗೆ. ಸೊ ಇಂಡಿಕೇಟ್ರ್ ಹಾಕಿದ್ದೀವಿ ಆ್ಯಂಡ್ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಗುರು ಇವತ್ತು. ತಾತಪ್ಪನ ಬರ್ತಡೇ ಅಲ್ಲ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಗಾಂಧಿ ಜಯಂತಿ ಪ್ರಯುಕ್ತ ಸಿಕ್ಕಾಪಟ್ಟೆ ರಶ್ ಐತಿ ಇವತ್ತು.
ಅಲ್ಲಿಂದ ದೇವ್ರು ಕಾಣಿಸ್ತಿದ್ದಾನೆ. ಸಿಕ್ಕಾಪಟ್ಟೆ ಬಿಸಿಲೈತಾ. ಮುಂದೆ ಯಾವುದೋ ಜೀಪ್ ಸರಿಯಾಗೈತಾ. ಮುಂದ್ಗಡೆ ಯಾರು ಅಣ್ಣ ರೈಡರ್ ಇದ್ದಂಗೆ ಅವ್ರೆ, ರೈಡಿಂಗ್ ಗೇರೆಲ್ಲ ಹಾಕ್ಕೊಂಡಿದ್ದಾರೆ. 900 ಮೀಟರ್ಸ್ 300 ನಿಮಿಷ. ಓಕೆ, ಸೊ ಇಲ್ಲೇ ಲೆಫ್ಟಲ್ಲೇ ಎಲ್ಲ ಇದೆ. ಸೊ ಇಲ್ಲೇ ಮುಂದೆನೇ ಸುಮಾರು ದಿನ ಆಯಿತು ಬಂದು ಕಾಟ್ರಾದ ಕಡೆಗೆ. ಎಸ್, ಇಲ್ಲೇ ಎಲ್ಲೋ ಇದೆ. ಆ ರಹಸ್ಯ ಕೂಡ ಇಲ್ಲೇ ಎಲ್ಲೋ ಇದೆ. ಭಾರತಿ ವಿದ್ಯಾಪೀಠ ನೋಡಿ. ನಾನು ಹೇಳ್ತಾ ಅವತ್ತು ನಾನು ಫಸ್ಟ್ ವೀಡಿಯೋ ಒಳಗೆ ಹೇಳಿದ್ನಲ್ಲ, ಬಸ್ ಸ್ಟಾಪ್ ಸೆಂಟ್ರಲ್ಲಿ ಇರುತ್ತೆ ಅಂತ. ಸೊ ಇದೇ ಈ ರೋಡ್ ಐತಲ್ಲ, ಈ ಪಕ್ಕದಲ್ಲಿ ಏನು ರೋಡ್ ಕಾಣಿಸ್ತಿದೆಯಲ್ಲ, ಸೊ ಈ ರೋಡಲ್ಲಿ ಬಸ್ ತಿರುಗಾಡುತ್ತೆ, ಅಲ್ಲಿ ಸಿಟಿ ಬಸ್ಸು. ಸೊ ಹಂಗೆ ಇದು ಮಾಡಿರೋದು ನಮ್ಮ ಸೇಮ್ ಚಿಗುರಿ ಬಸ್ ಥರನೇ. ಸೊ ಇಲ್ಲಿಂದ ನೋಡಿ ಅಲ್ಲಿ ಕಾಪಿ ಮಾಡಿದ್ದಾರೆ. ಇಲ್ಲ ಕರ್ನಾಟಕದಲ್ಲಿ ಬೇರೆ ಯಾವುದಾದ್ರೂ ಜಾಗದಲ್ಲಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಮಾತ್ರ ಪುಣೆ ಒಳಗೆ. ಸೊ ಇದೇ ನಮ್ಮ ರಾಜೀವ್ ಗಾಂಧಿ ಜಿಯೋಲಾಜಿಕಲ್ ಪಾರ್ಕ್. ಸೊ ಏನು ಬಂದಾಗಿದೆ, ವೆಡ್ನಸ್ಡೇ ಕ್ಲೋಸ್ಡಾ. ಈ ವಿಷಯ ನಮಗೆ ಗೊತ್ತಿಲ್ಲದೆ ನಾವು ಬಂದ್ಬಿಟ್ಟಿದ್ದೀವಿ. ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡು ನೋಡೋಣ, ಅಕಸ್ಮಾತ್ ಬಿಟ್ಟರೆ ಸರಿ, ಇಲ್ಲ ಅಂದರೆ ಲೆಟ್ಸ್ ಸಿ, ಬೇರೆ ಆಪ್ಷನ್ ಇಲ್ಲ. भैया छोड़ेंगे क्या अंदर? बहुत दूर से आए, कर्नाटक से हम, बंद ही रहेगा। ऐसा मतलब शाम में ऐसे कुछ खुलेगा या मतलब आज पूरा दिन? ಅವ್ರು ಬಿಡಂಗಿಲ್ಲ ಅಂತಲೇ ಹೇಳ್ತಿದ್ದಾರೆ. ಸೊ ಬೇರೆ ಆಪ್ಷನ್ ಇಲ್ಲ. ಸೊ ಈಗ ಹೋಗೋಣ, ಮತ್ತು ಬೇರೆ ಏನಾದರೂ ಲೊಕೇಶನ್ ನೋಡೋಣ, ಬೇರೆ ಏನಾದರೂ ಪ್ಲೇಸ್ ನೋಡೋಣ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ಬಿಸ್ಕೆಟ್ ಆಗೋಯ್ತು ಅಲ್ಲಿಂದ ಬಂದಿದ್ದು. ವಿಶಾಲ್, ಅಲ್ಲಿಂದ ಬಂದಿದ್ದು ಬಿಸ್ಕೆಟ್. ಜ್ಯೂಸ್ ಕುಡಿಯಂಬ. ಇವತ್ತು ಕಂಪ್ಲೀಟ್ ಬಂದಂತೆ ಬ್ರೋ. ಇವಾಗ ನಡೆದಿದ್ದ ಇದಕ್ಕೆ ನಿನ್ನ ಸ್ಪಂದನೆ ಅನ್ನ ಜಿಯೋಲಜಿ ಪಾರ್ಕ್ ಹೋಗಿದ್ವಲ್ಲ, ಜೂ ಹೋಗಿದ್ವಲ್ಲ, ಅಲ್ಲಿ ಒಳಗೆ ಬಿಸ್ಕೆಟ್ ಆಯ್ತಲ್ಲ, ಅದು ಬೇಜಾರಾಯ್ತು, ಭಾಳ ಬೇಜಾರಾಯ್ತು. ನಾನು ನೋಡ್ಬೇಕಂತ ಭಾರಿ ಇತ್ತು ಇಂಟ್ರೆಸ್ಟ್. ನೋಡೋದು ಕನಸು ಎದೆಯಾಳದಿಂದ ಅಂದಂಗೆ ಆಯ್ತಾ, ಭಾಳ ಬೇಜಾರಾಯ್ತು. ಇವತ್ತು ಬಂದಿರ್ತದೆ ಗೊತ್ತಿದ್ದಿಲ್ಲ. ಸೊ ಈಗ ರಾಜೀವ್ ಗಾಂಧಿ ಜಿಯೋಲಾಜಿಕಲ್ ಪಾರ್ಕ್ ಅಂತೂ ಬಿಸ್ಕೆಟ್ ಆಗೋಯ್ತು. ಸೊ ಅದಕ್ಕೆ ಈಗ ಸಾರಸ್ ಬಾಗಿಗೆ ಬಂದೀವಿ. ಸಾರಸ್ ಬಾಗ್ ಒಳಗೆ ಏನಂದರೆ ಇದ್ರೊಳಗಡೆ ಒಂದು ಟೆಂಪಲ್ ಐತೆ, ಗಣೇಶನ ಟೆಂಪಲು. ಇದು ಮೋಸ್ಟ್ ವಿಸಿಟೆಡ್ ಆ್ಯಂಡ್ ಮೋಸ್ಟ್ ಫೇಮಸ್ ಆ್ಯಂಡ್ ಅತಿ ಪುರಾತನವಾದ ಟೆಂಪಲ್ ಇದು. ಸೊ ಇಲ್ಲೆಲ್ಲ ಫುಡ್ ಕೋರ್ಟ್ ಐತೆ. ಸೊ ನಾರ್ಮಲಾಗಿ ನಮ್ಮ ಸೌತ್ ಇಂಡಿಯನ್ ಅಂತೂ ಸಿಗೋದು ಕಷ್ಟನೇ, ದೋಸೆ ಇಡ್ಲಿ ಈ ಥರದ್ದೆಲ್ಲ. ಬಟ್ ವಡಾಪಾವ್, ಪಾವ್ ಭಾಜಿ, ಚೈನೀಸು, ಜಾಪನೀಸು, ಕೊರಿಯನ್ನು ಇವೆಲ್ಲ ಸಿಗ್ತವೆ. ಪುಣೆ ಒಳಗೆ ಯಾರಾದರೂ ಇದ್ದರೆ ದಯಮಾಡಿ ಇಲ್ಲಿಗೆ ಮಾತ್ರ ಬರಬೇಡ್ರಪ್ಪ. ಇಲ್ಲಿ ಎದುರುಗಡೆ ಕಾಣಿಸ್ತೈತಲ್ಲ, ಇಲ್ಲಿಗೆ ಮಾತ್ರ ಬರೋಕ್ಕೆ ಹೋಗ್ಬೇಡ್ರಿ.
ಸೀರಿಯಸ್ಲಿ ಇಷ್ಟು ವರಸ್ಟಾಗಿರೋ ಫುಡ್ ಅಂತೂ ನಾನು ಎಲ್ಲೂ ತಿಂದೇ ಇರಲಿ ಬಿಡು. ಅವ್ನು ಹಾಕೋದು ಸುಮಾರು ಕಡೆ ಟ್ರಾವೆಲ್ ಮಾಡಿದ್ದೀನಿ, ಸುಮಾರು ಕಡೆ ಊಟ ಮಾಡಿದ್ದೀನಿ, ಬಟ್ ಇಷ್ಟು ಬಕ್ವಾಸ್ ಅಂತೂ ಎಲ್ಲೂ ತಿಂದೇ ಇಲ್ಲ. ಇದೇನು ಹೆಸರು ಬ್ರೋ ಇದು? ಸಿದ್ಧಿ ವೆಜ್ ಅಂತ. ಬಟ್ ನನಗೆ ಗೊತ್ತಿದ್ದು ಸೀರಿಯಸ್ಲಿ ವೆರಿ ವರಸ್ಟ್. ಇದು ಸಾರಸ್ಬಾಗ್ ಪಾರ್ಕಿಂಗ್. ಇದು ಇಲ್ಲಿಂದ ಒಳಗಡೆ ಎಂಟ್ರಿ. ಎಲ್ಲ ಹುಡುಗರು ಚಿಕ್ಕ ಮಕ್ಕಳು ಆಟ ಆಡೋಕ್ಕೆಲ್ಲ ಸಾಮಾನು ಇಟ್ಟಿರ್ತಾರೆ. ಬೈಕ್ ಏನಂತಾರೆ ಜಾಯಿಂಟ್ ವೀಲು, ಟ್ರೈನು, ಅದು ಇದು ಅಂತೇಳಿ ಹಾಕಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಸದ್ಯಕ್ಕಂತೂ ಒಳಗಡೆ ಇನ್ನೂ ಹೋಗಿಲ್ಲ. ಸೊ ಒಳಗಡೆ ಚೆನ್ನಾಗಿದೆ, ಇಲ್ಲಿ ಹೊರಗಡೆ ಏನೂ ಇಲ್ಲ. ಇಲ್ಲಿ ಇವಿ ಚಾರ್ಜರ್ ಬೇರೆ ಹಾಕ್ಬಿಟ್ಟವ್ರು ಇಲ್ಲಿ ನಮ್ಮ ಗಾಡಿ. ಇಲ್ಲಿ ಗೇರ್ ಕೂಡ ಐತೆ ಬ್ರೋ ಇದಕ್ಕೆ. ಗೇರ್ ಐತೆ ಬ್ರೋ, ಗೇರ್ ಆಗ್ತತ್ತ ನೋಡಿ. ಇಲ್ಲಿ ಗೇರ್ ಬಿಡ್ತತ್ತ. ಫಸ್ಟ್ ಹಿಂಗ ಇಲ್ಲ ಹಿಂಗಂದು ಫಸ್ಟ್, ಸೆಕೆಂಡು, ಥರ್ಡು ಕಿತ್ಕೊಂಡು ಬಂದುಬಿಡ್ತು ಬ್ರೋ. ಇದು ಒಳಗಿಟ್ಟು ಹೋಗ್ಬಿಡೋದು ನೋಡಿ. ಅದಕ್ಕೆ ಇನ್ನೊಂದು 2 ಗೇರ್ ಆಗಿದ್ರೆ ಕಿತ್ಕೊಂಡು ಕೈ ಬಂದ್ಬಿಡೋದು ಅದು. ಇಲ್ಲಿ ಗೇಟ್ ಐತೆ ಬ್ರೋ. ಅವನಿಗೆ ಕೇಳಂಬ ಹೆಂಗ ಮುಂದೆ. ಇನ್ನು ಜೀವನದಾಗ ಪಾವ್ ಬಾಜಿ ತಿನ್ನೋದಲ್ಲ ಬ್ರೋ ನಾನು. ಹಂಗೆ ಮಾಡಿಬಿಟ್ರಿ ಅವರು. ಇದೇ ಸಾರಸ್ಬಾಗ್ ಎಂಟ್ರಿ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ಸಿದ್ಧಿವಿನಾಯಕನ ಟೆಂಪಲ್, ಸಾರಸ್ಬಾಗ್ ಸಿದ್ಧಿವಿನಾಯಕ ಟೆಂಪಲ್ ಅದು. ಸೊ ಇದು ಸುಮಾರು 1884 ಕಟ್ಟಿರೋದು ಇದು. ಇದಕ್ಕೆ ಸಾರಸ್ಬಾಗ್ ಅಂತ ಹೆಸರು ಕೊಟ್ಟಿರೋದು ಕೂಡ ಪೇಶ್ವಾ ವಂಶದವರು. ಸೊ ಇಲ್ಲಿಗೆ ಸುಮಾರು ಒಂದಿನಕ್ಕೆ 10,000 ಜನ ತನಕ ವಿಸಿಟರ್ಸ್ ಇರ್ತಾರೆ. ಆಮೇಲೆ ಈ ಸ್ಪೆಷಲ್ ಅಕೇಶನ್ಸ್ ಏನು ಬರುತ್ತಲ್ಲ, ಲೈಕ್ ಗಣೇಶ ಚತುರ್ಥಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ಆ ಟೈಮಲ್ಲಿ ಇನ್ನೂ ಸುಮಾರು ಜನ ಇರ್ತಾರೆ. ಸೊ ಅರೌಂಡ್ ಇದು ಈ ಕೌಂಟ್ ಬಂದುಬಿಟ್ಟು 80,000 ತನಕ ಹೋಗುತ್ತಂತೆ. ಸೊ ಇದೊಂದು ಪಾರ್ಕ್ ಸುತ್ತ ಇದೆಲ್ಲ ಇದೆ. ಸೊ ಸೆಂಟ್ರಲ್ ಗಣಪತಿ ಟೆಂಪಲ್ಲು. ಸೊ ಗಣಪತಿ ಟೆಂಪಲ್ ಸುತ್ತನೂ ಇದಿದೆ, ಒಂಥರ ಲೇಕ್ ಥರ ಮಾಡಿದ್ದಾರೆ. ಎಲ್ಲ ಫೌಂಟೇನ್ಸ್ ಇದೆ. ಸೊ ನಾರ್ಮಲಾಗಿ ಪಾರ್ಕ್ ಒಳಗೆ ಎಂಟ್ರಿ ಮಾತ್ರ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಸೊ ಆಮೇಲೆ ಸಂಜೆ 4ರಿಂದ ಮತ್ತೆ 8 ಗಂಟೆ ತನಕ ಇರುತ್ತೆ. ಸೊ ಅದಕ್ಕೆ ಈಗ ಸದ್ಯಕ್ಕಂತೂ ಕ್ಲೋಸ್ ಆಗಿದೆ. ಸುಮಾರು ಈಗ ಟೈಮು ಬಂದುಬಿಟ್ಟು 1:30 ಆಗಿದೆ. ಸೊ ಹಂಗಾಗಿ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಸೊ ಇದು ಟೆಂಪಲ್ ಒಳಗಡೆ ಹೋಗಲಿಕ್ಕೆ. ಸೊ ಇದೆಲ್ಲ ಫೌಂಟೇನ್ ಇದೆ. ಸೊ ಇದೆಲ್ಲ ಗುಡಿ ಸುತ್ತ ಇದೆ ಇದೆಲ್ಲ. ಸೊ ಈ ಕಡೆ ನೋಡ್ಬೋದು ನೀವು. ಸೊ ಇಲ್ಲಿಂದ ಮೇಲೆ ಹೋಗಬೇಕು. ಸೊ ಸದ್ಯಕ್ಕೆ ಶೋ ಹಾಕ್ಕೊಂಡಿದ್ದೀವಿ, ಶೂ ಎಲ್ಲ ಪಿಕ್ಚರ್ ಇದೆ. ಸೊ ಇದು ಎಂಟ್ರಿ. ಇಲ್ಲಿ ಬರೆದಿದ್ದಾರೆ ಸಿದ್ಧಿವಿನಾಯಕ ಮಂದಿರ್ ಸಾರಸ್ಬಾಗ್.
ಇವೆಲ್ಲ ಪುಣೆ ಸುತ್ತಮುತ್ತ ಇರೋ ಟೆಂಪಲ್ಸ್ ಅನ್ಸುತ್ತೆ. ಸೊ ನಮ್ಮ ಅಜ್ಜಿ ಅವಾಗ ಹೇಳ್ತಿರ್ತಾರೆ, ಸೊ ಪುಣೆ ಸುತ್ತ ಅರೌಂಡ್ 9 ಗಣಪತಿ ಇದಾವಂತ. ಸೊ ಇವೆಲ್ಲ ಫೇಮಸ್ ಗಣಪತಿ, ಹಳೆ ಕಾಲದ ಗಣಪತಿ. ಸೊ ಇದು ಸುಮಾರು ಏನಿಲ್ಲಂದ್ರೂ 18ನೇ ಶತಮಾನದ ಗಣಪತಿ ಇದು ಕೂಡ. ಸೊ ನೋಡಿ ಹ್ಯಾಶ್ಟ್ಯಾಗ್ ಸಾರಸ್ವಾತ್. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಟ್ರೈ ಮಾಡಿ ನೋಡಿ. ಸೊ ನಿಮಗೂ ಒಳ್ಳೊಳ್ಳೆ ಪಿಕ್ಚರ್ ಸಿಗ್ಬೋದು. ಸೊ ಇದೆಲ್ಲ ಆಫೀಸರ್ ಈ ಕಡೆ ಏನೋ ಒಂಥರ ಪೀಸ್ಫುಲ್ಲಾಗಿ ಸಕ್ಕತ್ತಾಗಿದೆ. ಸೊ ಇದರಿಂದ ಮೋಸ್ಟ್ಲಿ ಪಾರ್ಕ್ ವ್ಯೂ ಕಾಣಿಸುತ್ತೆ. ಪಾರ್ಕ್ ಇದು. ಸೊ ಇದೆಲ್ಲ ಲೇಕ್ ಸುತ್ತ, ಅದೇ ಹೇಳಿದ್ನಲ್ವ ಇದಕ್ಕೆ ಮುಂಚೆ. ಸೊ ಇಲ್ಲೆಲ್ಲ ಒಳಗಡೆ ಅಂದರೆ ಟೆಂಪಲ್ ಸುತ್ತ ಫೌಂಟೇನ್ ಇದೆ. ಸೊ ಆ ಕಡೆಯಿಂದ ನಾವು ಇವಾಗ ನೋಡಿದ್ದು. ಸೊ ಈ ಕಡೆ ಈಗ ಇಲ್ಲೆಲ್ಲ ಪೇಶ್ವಾ ಟೈಮಲ್ಲಿರೋ ಕಿಂಗ್ಸ್ ಎಲ್ಲ ಫೋಟೋಸ್ ಹಾಕಿದ್ರು. ಇಲ್ಲಿ ಮೇಲೆ ಹಿಂದಿ ಒಳಗೆ ಬರ್ದಾರ, ನನಗೆ ಹಿಂದಿ ಒಳಗೆ ಬರೋಂಗಿಲ್ಲ. ಸೊ ತಪ್ಪಾಗಿ ಓದೋದು ಏನು ತೆಗಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಓದ್ಬಿಡ್ತಾ ಇದ್ದೆ. ಸೊ ಇವ್ರಿಗೆ ಗೊತ್ತಿಲ್ಲದಂತೂ ಪ್ರಪಂಚದಲ್ಲಿ ಯಾರು ಇರೋಂಗಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಇವರು ತಾನಾಜಿನ ಸಂಭಾಜಿ ಮಹಾರಾಜ್. ಥಿಂಕ್ ಇಲ್ಲೆಲ್ಲ ಡಿಫ್ರೆಂಟ್ ಸ್ಟೈಲ್ ಗಣಪತಿ ಇದಾವೆ. ನೋಡಿದೆ ಎಷ್ಟು ಥರ
4 ಗಂಟೆಗೆ 2 ನಿಮಿಷ ಕಡಿಮೆ ಐತೆ. ಪಾರ್ಕ್ ಓಪನ್ ಆಯಿತು, ಒಳಗಡೆ ಹೋಗೋದೀಗ. ಸೊ ಇದು ಮ್ಯಾಲಿರೋ ಟೆಂಪಲ್ಲು. ಸೊ ಇಲ್ಲೆಲ್ಲ ನಾವು ಹಿಂಗೆ ಮೇಲೆ ನೋಡ್ಬಿಡೋಣ. ಇದೆಲ್ಲ ಲೋಟಸ್ ಫ್ಲವರ್ಸ್, ಕಮಲ ಹೂವು. BJP ಚಲ್ ಬ್ರೋ, BJP. ಹುಡುಗರೆಲ್ಲ ರಚ್ಚಿಗೆ ಎದ್ದು ಬಿಟ್ಟಾವ. ಹಲೋ ಅವನ ಇವನೇನು ಬ್ರೋ ಕಸ ಬಿದ್ದಂತಾನೆ ಅಲ್ಲಿ ಒಳಗೆ. ಆಚಾ ಕಸಾಯ ಬಾಗ ನಗುಂತ ನಾನು ಏನೋ ಕಸಾಯ ಅಂದ್ರೆ ನಾನೇನೋ ಕಸ ಆಯ್ತು ಅನ್ಕಂಡು ನಾನು ಅದ್ರಾಗ. ಇಲ್ಲೆಲ್ಲ ನೋಡ್ರಿ ಕಮಲದ ಹೂವು ಇದಾವೆ ಇಲ್ಲೆಲ್ಲ. ವಾವ್, ಮೋಸ್ಟ್ಲಿ ಇನ್ನೂ ಸ್ವಲ್ಪ ಟೈಮ್ ಆದರೆ ಎಲ್ಲ ಅರಳುತ್ತೆ ಅನ್ಸುತ್ತೆ. ಆಮೆ ಐತೆ. ಇಲ್ಲಿ 2 ಆಮೆ ಐತೆ ನೋಡ್ರಿ. ಏನು ಮಾಡಾಕುಂತವ್ರು ಅವ? ಅಲ್ಲೊಂದೈತೆ ನೋಡ್ರಿ, ಅಲ್ಲಿ 2, ಇಲ್ಲಿ 1, ಆಮೇಲೆ ಇಲ್ಲೊಂದು. ಇನ್ನೆಲ್ಲದ ಬ್ರೋ? ನಕಲಿ ಅಲ್ಲಿಗಾಡತ್ ನೋಡಲ್ಲ. ಎಲ್ಲಿ ಬ್ರೋ? ದೂರ ಐತೆ ಬ್ರೋ. ಯಾರ್ದು ಬಾಲ್ ಸಿಕ್ತು ಗುರು, ಹುಡುಗರು ಆಡುತ್ತಿರುವೆ. ಹುಡುಗರೆಲ್ಲ ಸಿಕ್ಕಾಪಟ್ಟೆ ಆಡ್ತಿದ್ದಾವೆ. ಇಲ್ಲೆಲ್ಲ ಹುಡುಗರು ಆಡಾಕಿದ್ದಾವೆ. ಇದು ಗಾರ್ಡನ್ ಒಳಗಡೆ. ಒಂದು ಮಿನಿ ಜಿಮ್ಮೆ ಐತೆ ಗುರು ಇಲ್ಲಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಗುಡುಗು ಬಿಸಿಲೆಲ್ಲ ಬಿಸ್ತಾ ಐತೆ. ಆ್ಯಕ್ಚುಲಿ ಇವಾಗ ಏನಾಗಿತ್ತು ಗೊತ್ತಾ, ಗಾಡಿ ಬೀಗನ ನಾನು ಗಾಡಿಗೆ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಎಲ್ಲ ಇಷ್ಟೊತ್ತು ಸುಮಾರು ಏನಿಲ್ಲ ಅಂದರೂ ಇವಾಗ ಎಷ್ಟಾಗಿದೆ ಟೈಮು? 4:18. ಅಂದರೆ ಸುಮಾರು 3-4 ತಾಸು ಹಂಗೆ ಗಾಡಿಗೆ ಬೀಗ ಇದೆ. ಗಾಡಿ ಪಾರ್ಕಿಂಗ್ ಒಳಗೆ ಬಿಟ್ಟಿದ್ವಿ, ಹೆಂಗೂ ಚೆನ್ನಾಗಿ ಸರಿ ಹೋಯ್ತು. ಎಲ್ಲಾದರೂ ಬಿಟ್ಟಿದ್ರೆ ಹೊರಗಡೆ ಮಾತ್ರ ಗೋವಿಂದ ಯಾವನಾದ್ರೂ ಎತ್ತಕೊಂಡೋದ್ರೂ ಕಷ್ಟ. ಸೊ ಇಲ್ಲೆಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ, ಚಿಲ್ ಮಾಡೋಕ್ಕೆ ಚೆನ್ನಾಗಿದೆ ಜಾಗ. ಇಲ್ಲಿ ಯಾರ್ಯಾರ್ದು ಫೋಟೋ ಎಲ್ಲ ಹಾಕಿದ್ದಾರೆ. 2 ಗಬ್ಬರ್ ಸಿಂಗ್ ಬೇರೆ ಶೇರ್ ಇದ್ದಾವೆ. ಶೇರ್ ಶಹನ್ಶಾ. ಕಾಲ್ ಮಾಡುವ. ಎಲ್ಲಿ ಬ್ರೋ? ಯಪ್ಪ ಅವನ್ ಬಾ ಬ್ರೋ. ಎಲ್ಲಿದ್ ಬ್ರೋ ಚಾವಿ? ಅರೋಮ್ ಹರ ಕೊಟ್ಬಿಡಪ್ಪ. ಅವನವನು ಹೆಂಗ್ ಬ್ರೋ ಹಿಂಗಾದ್ರಾಗಿನ ಇಷ್ಟು ಮರು ಬಂದ್ರ ನನಗೆ ಈ ವಯಸ್ಸಿಗೆ. ಅಂದರೆ ಹೆಂಗೋ ಅದೃಷ್ಟ ಗಾಡಿ ಪಾರ್ಕಿಂಗ್ ಒಳಗೆ ಬಿಟ್ಟಿದ್ದಕ್ಕೆ ಸರಿಯಾಗೈತೆ. ಇಲ್ಲಪ್ಪ ಅಂದ್ರಾಗಿನ ಪಿಕ್ಚರೇ.
ಅಂದರೆ ಅಷ್ಟು ಸುಲಭವಾಗಿ ಅಷ್ಟು ದೊಡ್ಡ ಗಾಡಿ ಯಾವನು ತಗೊಂಡು ಹೋಗಂಗಿಲ್ಲ. ಬಟ್ ಏನೋ ಒಂದು ಭಯ ಇರ್ತದಲ್ಲ ಬ್ರೋ. ಸೊ ಗೆಳೆಯರೆ, ಇದೊಂದು ಒಳ್ಳೆ ಟ್ವಿಸ್ಟ್ ಆಯ್ತು, ಟ್ವಿಸ್ಟ್ ಸಿಕ್ಬಿಡ್ತಪ್ಪ ಇದು, ಸಾಕು. ಸೊ ಇಲ್ಲಿ ಈ ಕಡೆಯಿಂದ ಎಂಟ್ರಿ ಇದು, ಸರಿ ಬ್ರೋ. ಈ ಕಡೆಯಿಂದ ಒಂದು ಎಂಟ್ರಿ ಐತೆ, ಆ ಕಡೆಯಿಂದ ಒಂದು ಎಂಟ್ರಿ ಐತೆ. ಸೊ ನಾವು ಬಂದಿದ್ದು ಮುಂದ್ಗಡೆಯಿಂದ. ಸೊ ಇದು ಸೈಡ್ ನಾವು ಪಾರ್ಕಿಂಗ್ ಏನೈತಲ್ಲ, ಸೊ ಪಾರ್ಕಿಂಗ್ ಸೈಡಿಂದ ಈ ಕಡೆ ಎಂಟ್ರಿ ಒಳಗಡೆ. ಅಣ್ಣ ಯಾರು ಗಾಡಿನೇ ಒಳಗೆ ತಗೊಂಬಂದ್ಬಿಟ್ಟಾನ. ಅಲ್ಲೂ ಯಾವುದೋ ಟೆಂಪಲ್ ಐತೆ. ಮೋಸ್ಟ್ಲಿ ಇಲ್ಲಿ ಒಳಗಡೆ ಅಲೋ ಮಾಡ್ತಿದ್ದಂಗಿಲ್ಲ, ಯಾಕಂದರೆ ಇಲ್ಲಿ ಗೇಟ್ ಹಾಕಿದೆ. ಎಲ್ಲ ಟೆಂಪಲ್ ಸುತ್ತಾನು ಈ ಲೇಕ್ ಐತೆ, ಸಾರಿ ಫೌಂಟೇನ್. ಅಣ್ಣ ಯಾರೋ ಮಸ್ತ್ ಫೋಟೋಶೂಟ್ ಮಾಡಕ್ಕೆ ಉಂಟಾನ. ಸೊ ಈ ಗೇಟ್ ಓಪನ್ ಮಾಡಿದ್ರಾಗಿನ ಸೊ ನಾವು ಅಲ್ಲಿಂದ ಆ ಟೆಂಪಲ್ ವಿಸಿಟ್ ಮಾಡ್ಬೋದು. ಬರೀ ಇದು ಹಿಂದ್ಗಡೆ ಎಲ್ಲ ಗಾರ್ಡನ್ನು ಅಂದರೆ ಸೆಂಟ್ರಿಗೆ ಮಾತ್ರ ಇದು. ಸೆಂಟ್ರಲ್ ಟೆಂಪಲ್ ಪಕ್ಕ ಸುತ್ತ ಫೌಂಟೇನು, ಜೊತೆಗೆ ಸುತ್ತ ಗಾರ್ಡನ್. ಇಲ್ಲಿ ಮಳೆ ಬಂದರೆ ನಿಂತ್ಕೊಳ್ಳೋಕ್ಕೆ ವೇಟಿಂಗ್ ಏರಿಯಾ ಥರ ಇಲ್ಲೂ ಇದೆ. ಐ ಥಿಂಕ್ ಇದು ಟೆಂಪಲ್ ಒಳಗಡೆ ಹೋಗ್ಬೋದು ಅನ್ಸುತ್ತೆ. ಐ ಥಿಂಕ್ ಇನ್ನು ಒಂದು ಯಾವುದೋ ಜಾಗ ನೋಡಿದೆ ನಾನು ಒಳಗಡೆ. ಇಲ್ಲಿ ಮತ್ತೆ ಗಾರ್ಡನ್, ಉದ್ಯಾನವನ, ಸಾರಸ್ಬಾಗ್ ಉದ್ಯಾನವನ. पीला कलर का क्या किधर है? यादा पीला कलर ಅಂತ ಗೋಲ್ಡನ್ ಫಿಶ್ ಗುರು. ಗೋಲ್ಡನ್ ಫಿಶ್ ಇದು ಅಲ್ಲಿ ಒಂದು. ಮಳೆ ಬರ್ತೈತಾ? ಬೆಟ್ರ್ ಏನಂದರೆ ಈಗ ಸದ್ಯಕ್ಕೆ ರೂಮ್ಗೆ ಹೋಗೋದು ಬೆಟ್ರು. ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಬರುತ್ತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ತನಕ ಕಾಯ್ತಾ ಇರಿ. ಅಂಟಿಲ್ ದೆನ್ ಸೈನಿಂಗ್ ಆಫ್, ಬಾಯ್.